ನಮಸ್ಕಾರ ಸ್ನೇಹಿತರೆ, ಎದ್ದೇಳಿ ಜಾಗೃತರಾಗಿ. ಈ ಒಂದು ವಾಕ್ಯದಿಂದ ಕೋಟಿ ಯುವಜನರ ಬದುಕು ಬದಲಾಯಿಸಿದ ಮಹಾನ್ ಪುರುಷ ಜನ್ಮದಿನ ಜನವರಿ 12, ಸ್ವಾಮಿ ವಿವೇಕಾನಂದ ಜಯಂತಿ. ಭಾರತದ ಹೆಮ್ಮೆಯ ಪುತ್ರ, ಜಗತ್ತಿಗೆ ಭಾರತವನ್ನು ಪರಿಚಯಿಸಿದ ಮಹಾನ್ ಚಿಂತಕ, ಯುವಜನತೆಗೆ ಶಕ್ತಿ ತುಂಬಿದ ಮಹಾನ್ ಪುರುಷ ಇವರು ಸ್ವಾಮಿ ವಿವೇಕಾನಂದನವರು. ಸ್ವಾಮಿ ವಿವೇಕಾನಂದನವರು 1863ರಲ್ಲಿ ಕಲಕತ್ತಾದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದಿಂದಲೇ ತೀಕ್ಷ್ಣ ಬುದ್ಧಿ, ಧೈರ್ಯ ಮತ್ತು ಸತ್ಯದ ಮೇಲಿನ ಅಪಾರ ಆಸಕ್ತಿ ಹೊಂದಿದರು. ನಂತರ ಅವರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಗುರುಗಳ ಮಾರ್ಗದರ್ಶನದಲ್ಲಿ ಆತ್ಮಜ್ಞಾನ, ಸೇವೆ ಮತ್ತು ಮಾನವೀಯತೆಯ ಅವರ ಜೀವನದ ಗುರಿಯಾಗಿತ್ತು. 1893ರಲ್ಲಿ ಅಮೆರಿಕದ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸಹೋದರಿಯರೇ ಸಹೋದರರೇ ಎಂದು ಮಾತು ಆರಂಭಿಸಿ ಪೂರ್ಣ ಜಗತ್ತಿನ ಗಮನವನ್ನು ಭಾರತದ ಕಡೆ ಸೆಳೆದರು. ಆ ಒಂದು ಭಾಷಣ ಭಾರತಕ್ಕೆ ವಿಶ್ವಮಾನ್ಯತೆ ತಂದಿತು. ಎದ್ದೇಳಿ ಜಾಗೃತರಾಗಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ ಎಂದು ಅವರ ವಾಕ್ಯ ಇಂದಿಗೂ ಯುವಜನತೆಗೆ ದಾರಿ ತೋರಿಸುತ್ತದೆ. ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರ ಶಾಶ್ವತ ಪ್ರೇರಣೆ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.